ಹರೀಶ್ ಅವರೇ, ಧನಸ್ಸು ರಾಶಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿದೆ ಅಂತ ತಿಳಿಸಿ. ಧನುರಾಶಿಯವರಿಗೆ ಓವರಾಲ್ ವರ್ಷ ಚೆನ್ನಾಗಿರುವಂಥ ವರ್ಷ. ಗ್ರಹಣದ ನಿಮಿತ್ತ ಕಳೆದ 15 ದಿನದ ಹಿಂದೆಯೂ ಕೂಡ ಚತುರ್ಥದಲ್ಲಿ ಆದ ಚಂದ್ರಗ್ರಹಣ ಈಗ ಕರ್ಮಸ್ಥಾನದಲ್ಲಿ ಆಗ್ತಕ್ಕಂಥದ್ದು. ಅಲ್ಲಿ ರವಿಯ ಬಲ ಇಲ್ಲ, ಶುಕ್ರನ ಬಲ ಇಲ್ಲ. ಈ ಒಂದು ರೀತಿ ಏನು ಮಾಡಬೇಕು ವೃತ್ತಿಯ ವಿಷಯದಲ್ಲಿ ಕೆಲವೆಲ್ಲ ಏನು ದೀರ್ಘವಾಗಿರ್ತಕ್ಕಂಥ ಪ್ಲ್ಯಾನ್ಸ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಪ್ರಾಜೆಕ್ಟ್ಗಳ ಮೇಲೆ ಇತ್ಯಾದಿಗಳೆಲ್ಲ. ಸೊ ಇದೆಲ್ಲ ಅನಾವಶ್ಯಕವಾಗಿ ಡಿಲೇ ಆಗ್ತಕ್ಕಂಥದ್ದು ಅಥವಾ ಪ್ಲ್ಯಾನ್ ಬದಲಾಗ್ತಕ್ಕಂಥದ್ದು, ಅವರ ಜಾಗದಲ್ಲಿ ಇನ್ನೊಂದು ಕೆಲಸವನ್ನು ಅಡ್ಡಾದಿಡ್ಡಿಯಾಗಿ ಕೊಡ್ತಕ್ಕಂಥ ತೊಡಕು, ವೃತ್ತಿಯ ವಿಷಯದಲ್ಲಿ ಕೆಲಸದ ವಿಷಯದಲ್ಲಿ ತೊಡಕಾಗ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ದೋಷಗಳು ಬರಲಿಕ್ಕೆ ಸಾಧ್ಯ ಇದೆ. ಈ ರಾಹುವಿನ ವಿಷಯ ಮತ್ತು ಚತುರ್ಥದಲ್ಲಿ ಇರತಕ್ಕಂಥ ಶನಿಯು ಸ್ವಲ್ಪ ಯೋಗಕಾರಕರಾದರೂ ಕೂಡ ಈಗ ವಕ್ರಿ ಶನಿಯ ವಿಷಯವು ಸ್ವಲ್ಪ ನಾವು ಮರೆಯೋಕ್ಕಾಗಲ್ಲ. ಅಂದರೆ ಆರ್ಥಿಕವಾಗಿ ಹಣಕಾಸು ಹೊಡೆತ ಕೊಡುತ್ತೆ, ಅವರಿಗೆ ಸ್ವಲ್ಪ ತಾಳ್ಮೆ ಕಳ್ಕೊಳ್ಳೋ ಹಾಗೆ ಆಗ್ತದೆ. ಸೊ ಸ್ವಲ್ಪ ತಾಳ್ಮೆ ವಹಿಸೋದು ಒಳ್ಳೆಯದು. ಅವಾಂತರ ಮಾಡಿಕೊಂಡು ಆಗುವ ಕೆಲಸವು ಹಾಳಾಗುವ ಹಾಗೆ ಯಾಕೆ ಮಾಡಬೇಕು, ಅದನ್ನು ಎಚ್ಚರ ವಹಿಸಬೇಕಾಗ್ತದೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯ ಪರವಾಗಿಲ್ಲ, ಅಂಥದ್ದೇನು ತೊಂದರೆ ಹೇಳೋದಿಲ್ಲ. ಗ್ರಹಣದ ವಿಷಯದಲ್ಲಿ ಓವರಾಲ್ ನಾನು ಆಗಲೇ ಹೇಳಿರೋದ್ರಿಂದ ದಟ್ ಈಸ್ ಏನೋ ಸ್ಟ್ರೇಟ್ಲಿ ಕನೆಕ್ಟೆಡ್ ಟು ಮೆಂಟಲ್ ಇಶ್ಯೂಸ್ ಎಲ್ರಿಗೂ ಕೂಡ. ಪರಿಹಾರ ಏನು ಮಾಡ್ಕೊಳ್ಬೋದು? ಅದರ ದೋಷ ಪರಿಹಾರಕ್ಕೆ ಲಕ್ಷ್ಮೀ ಸೂಕ್ತವನ್ನು, ದುರ್ಗಾ ಮಂತ್ರಗಳನ್ನು, ಅಭ್ಯಾಸ ಇರತಕ್ಕಂಥವರು ಹೆಚ್ಚು ಗಾಯತ್ರಿ ಮಂತ್ರ ಮತ್ತು ನಾರಾಯಣ ಮಂತ್ರವನ್ನು ಹೆಚ್ಚು ಜಪ ಮಾಡ್ತಕ್ಕಂಥದ್ದು, ಅವರಿಗೆ ಅದರ ಅನುಗ್ರಹ ಜಾಸ್ತಿ ಆಗ್ತದೆ. ಓಕೆ.